ನಮಸ್ಕಾರ. ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ವಿಜಯ ಸಹಕಾರಿ ಬ್ಯಾಂಕ್ 70ನೇ ಶಾಖೆ ಉದ್ಘಾಟನೆ. ರೈತರ ಬಡವರ ಸೇವೆಗೆ ನಿರಾಣೆ ಗ್ರೂಪ್ ಬದ್ಧ. ಎಂಎಲ್ಸಿ ಹನುಮಂತ್ ನಿರಾಣೆ. ಮಾರ್ಚ್ 1ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ. ಅದ್ಧೂರಿ ಮೆರವಣಿಗೆ. ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಪಾಲ್ಗೊಳ್ಳಿ. ರಾಜಶೇಖರ್ ಪಾಟೀಲ್. ಕುರಿಗಾಹಿಗಳಿಗೆ ನೀಡುವ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಅಧ್ಯಕ್ಷರಾಗಿ ಶಾಸಕರ ನೇಮಕ ಕೈಪಿಡಿ. ಆಯ್ಕೆ ಸಮಿತಿಗೆ ಸಿಇಒ ಅವರನ್ನೇ ಅಧ್ಯಕ್ಷರಾಗಿ ಮಾಡಿ ಪಂಡಿತ್ ಚಿದ್ರಿ. ಬ್ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ. ಜಿಲ್ಲಾಧಿಕಾರಿಗೆ ದೂರು. ಹೋರಾಟ ಎಚ್ಚರಿಕೆ. ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದ ಪಿಡಿಒ ಶ್ರೀಧರ್ ಮೇಲೆ ಕಾನೂನು ಕ್ರಮ ಜರುಗಿಸಿ ವರದಯ್ಯಸ್ವಾಮಿ. ಬಜೆಟ್ನಲ್ಲಿ ಕುಂಬಾರ ಸಮಾಜ ಅಭಿವೃದ್ಧಿ ನಿಗಮಕ್ಕೆ ₹100 ಕೋಟಿ ಮೀಸಲಿಡಲು ಆಗ್ರಹ. ಸುದ್ದಿಯ ವಿವರಗಳು. ಬೀದರ್ ನಗರದ ಪಾಪ್ನಶ್ ಗೇಟ್ ಹತ್ತಿರದ ಸಾಯಿಕ್ಲೋತ್ಪಕ ಹತ್ತಿರ ಸುಸಜ್ಜಿತ ಕಚೇರಿಯಲ್ಲಿ ವಿಜಯ್ ಸೌಹಾರ್ದ ಸಹಕಾರಿ ಸಂಘದ 70ನೇ ಶಾಖೆ ಲೋಕಾರ್ಪಣೆ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹನುಮಂತ್ ನಿರಾಣೆ ಅವರು ಮಾತನಾಡುತ್ತಾ, ರೈತರು, ಬಡವರು, ಹಿಂದುಳಿದವರು, ಸಣ್ಣ ಉದ್ದಿಮೆದಾರರಿಗೆ ಆರ್ಥಿಕ ಶಕ್ತಿ ತುಂಬಲು ಮುಧೋಳ್ ಮೂಲದ ಮುರುಗೇಶ್ ರುದ್ರಪ್ಪ ನಿರಾಣೆ ಉದ್ಯೋಗ ಸಮೂಹ ಸಂಸ್ಥೆಯ ವಿಜಯ್ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಂಸ್ಥೆಯ ನಿರ್ದೇಶಕರು ಆದ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣೆ ಹೇಳಿದ್ದರು. ಹಿಂದುಳಿದ ಬೀದರ್ ಜಿಲ್ಲೆಯ ಜನರಿಗೆ, ವಿಶೇಷವಾಗಿ ಕೃಷಿಕರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಪೂರಕವಾಗಿ ವಿಜಯ್ ಸೌಹಾರ್ದ ಕೆಲಸ ಮಾಡಲಿದೆ. ಈ ವರ್ಷಾಂತ್ಯಕ್ಕೆ ಬ್ಯಾಂಕ್ ಖಾತೆ 100ಕ್ಕೇರಿಸುವ ಉದ್ದೇಶವಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನಷ್ಟು ಶಾಖೆ, ತಾಲೂಕು ಕೇಂದ್ರಗಳು ಸ್ಥಾಪಿಸಲಾಗುತ್ತದೆ ಎಂದರು. 23 ವರ್ಷ ಹಿಂದೆ ಸ್ಥಾಪಿತ ನಿರಾಣೆ ಗ್ರೂಪ್ 21ಕ್ಕೂ ಹೆಚ್ಚು ಕಂಪನಿ ಹೊಂದಿದ್ದು 8,000 ಜನರಿಗೆ ಉದ್ಯೋಗ ಕೊಟ್ಟಿದೆ. 2007ರಲ್ಲಿ ಸ್ಥಾಪಿತ ವಿಜಯ್ ಸೌಹಾರ್ದ 45,000 ಕೋಟಿ ವ್ಯವಹಾರ ನಡೆಸುತ್ತಿದೆ. 3,200 ಕೋಟಿ ಡೆಪಾಸಿಟ್ ಹೊಂದಿ ಠೇವಣಿದಾರರ ವಿಶ್ವಾಸವನ್ನು ಗಳಿಸಿದೆ. 2,600 ಕೋಟಿ ಸಾಲ ವಿತರಿಸಿದೆ. 500 ಕೋಟಿ ಹಣ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿದೆ. ಸದಸ್ಯರಿಗೆ ಶೇಕಡಾ 23-25ರಷ್ಟು ಲಾಭಾಂಶ ಹಂಚುವ ರಾಜ್ಯದ ಏಕೈಕ ಸಹಕಾರಿಯಾಗಿದೆ. 500ಕ್ಕೂ ಹೆಚ್ಚು ಸಿಬ್ಬಂದಿ ಬ್ಯಾಂಕ್ನಲ್ಲಿದ್ದಾರೆ. ಪ್ರತಿ ವರ್ಷ 7 ಕೋಟಿಯಷ್ಟು ಲಾಭ ಗಳಿಸುತ್ತಿದೆ. ಜನಪರ, ರೈತಪರ ಕಾಳಜಿಯುಳ್ಳ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನೇತೃತ್ವದಲ್ಲಿ ಇಲ್ಲಿನ ಬ್ಯಾಂಕ್ ಶಾಖೆ ಗ್ರಾಹಕ ಸ್ನೇಹಿ, ರಾಜ್ಯದಲ್ಲೇ ಮಾದರಿಯಾಗಿ ಬೆಳೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ತೊಡೋಳದ ರಾಜೇಶ್ವರ ಶಿವಾಚಾರ್ಯರು ಶಾಖೆ ಉದ್ಘಾಟಿಸಿ ಆಶೀರ್ವಚನ ನೀಡಿ, ನಿರಾಣೆ ಗ್ರೂಪ್ ಉದ್ಯಮ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿ ಹಿಂದುಳಿದ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ವಿಜಯ್ ಶಾಖೆ ಕೊಡುಗೆ ನೀಡಲಿ. ಭಾಲ್ಕಿ, ಬಸವ ಕಲ್ಯಾಣ ಸೇರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಶಾಖೆ ಆರಂಭವಾಗಲಿ ಎಂದರು. ಬೀದರ್ ಶಾಖೆ ಸಲಹಾ ಸಮಿತಿ ನಿರ್ದೇಶಕ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ ಮಾದರಿಯಲ್ಲಿ ಗಣಕೀಕೃತ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಡಿ ಎಲ್ಲ ಸೇವೆ ನೀಡಲಾಗುತ್ತಿದೆ. SMS ಠೇವಣಿ ಮೇಲೆ ಶೇಕಡಾ 12.5ರಷ್ಟರವರೆಗೆ ಆಕರ್ಷಕ ಬಡ್ಡಿ ದರ, RTGS, ನೆಫ್ಟ್, ಪೇ ಆ್ಯಪ್, ಆನ್ಲೈನ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಹುಕೋಟಿ ವ್ಯವಹಾರದ ಶಾಖೆ ಇಲ್ಲಿ ಆರಂಭವಾಗಿದ್ದರಿಂದ ಗಡಿ ಜಿಲ್ಲೆಗೆ ನಿರಾಣೆ ಗ್ರೂಪ್ ಯುಗಾದಿ ಮುನ್ನ ಗಿಫ್ಟ್ ಕೊಟ್ಟಿದೆ. ಜಿಲ್ಲೆಯ ಜನರು ಇದರ ಲಾಭ ಪಡೆಯಲು ಕೋರಿದ್ದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಮಾತನಾಡಿದ್ದರು. ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತನಾಡಿದ್ದರು. ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಲ ಅಧ್ಯಕ್ಷೆ ಶಕುಂತಲಾ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, BDA ಅಧ್ಯಕ್ಷ ಬಸವರಾಜ್ ಶೆಟ್ಟಿ, ಪ್ರಮುಖರಾದ BG ಶೆಟ್ಕರ್, ಬಾಬು ವಾಲಿ, ಬಸವರಾಜ್ ಧನ್ನೂರ್, ನಂದಕಿಶೋರ್ ವರ್ಮಾ, ಸಲಹಾ ಸಮಿತಿ ನಿರ್ದೇಶಕರಾದ ಬಾಪುರಾವ್ ಕಾರ್ಬಾರಿ, ಹೌಶೆಟ್ಟಿ ಪಾಟೀಲ್, ಶಂಕರ್ರಾವ್ ಕೊಟ್ರೇಕೆರೆ, ಸದಾನಂದ ಜೋಶಿ, ರಾಜರೆಡ್ಡಿ ಶಹಾಬಾದ್, ಬಾಬುರಾವ್ ಮಲ್ಕಾಪುರ್, ಜಗನ್ನಾಥ್ ಜಮದಾರ್, ಮಾಣಿಕಪ್ಪ ಖಾಶಂಪುರ್, ಅನಿಲ್ ಪನ್ನಾಳೆ, ಸಂತೋಷ್ ರಾಸೂರ್, ಮಂಜುನಾಥ್ ಸುಣಗಾರ್, ಅನ್ವೀರ್ ಕೋಡಂಬಲ್, ಬ್ಯಾಂಕ್ HR ಆನಂದ್ ಕುಲಕರ್ಣಿ ಇತರರಿದ್ದರು. ನವಲಿಂಗ್ ಪಾಟೀಲ್ ನಿರೂಪಿಸಿದರು. ಗಾಯಕಿ ಮಹೇಶ್ವರಿ ಪಾಂಚಾಳ್ ವಚನ ಸಂಗೀತ, ಭಕ್ತಿ ಸುದೆ ಹಾರಿಸಿದ್ದರು.
ನಿರಾಣಿ ಗ್ರೂಪ್ನಿಂದ ಸಕ್ಕರೆ ಅಥವಾ ಯಾವುದಾದರೂ ದೊಡ್ಡ ಕಾರ್ಖಾನೆ ಬೀದರ್ನಲ್ಲಿ ಸ್ಥಾಪಿಸಬೇಕೆಂದು ರಾಜೇಶ್ವರಿ ಶಿವಾಚಾರ್ಯ, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್, ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಆಗ್ರಹಿಸಿದ್ದರು. ಬೀದರ್ನಲ್ಲಿ ಕಬ್ಬು ಹೆಚ್ಚು ಬೆಳೆಯುತ್ತಿದೆ. ನಿತ್ಯ 20-25 ಸಾವಿರ ಟನ್ ಕೃಷಿಗೆ ಸಾಮರ್ಥ್ಯದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಅಗತ್ಯವಿದೆ. ಇಲ್ಲಿ ದೊಡ್ಡ ಉದ್ಯಮ ಸ್ಥಾಪನೆಗೆ ಪೂರಕ ವಾತಾವರಣವಿದೆ. ಎಲ್ಲರ ಸಹಕಾರವೂ ಸಿಗಲಿದೆ ಎಂದರು. ಬೇಡಿಕೆಗೆ ಸ್ಪಂದಿಸಿದ ಎಂಎಲ್ಸಿ ಹನುಮಂತ್ ನಿರಾಣೆ ಈ ಬಗ್ಗೆ ಸಂಸ್ಥೆ ಮುಖ್ಯಸ್ಥ ಮುರುಗೇಶ್ ನಿರಾಣೆ ಜೊತೆಗೆ ಚರ್ಚಿಸಿ ಮುಂದಿನ ಹೆಜ್ಜೆ ಇಡುವುದಾಗಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದ್ ಆಗಿದೆ. ನಾರಂಜ ಸಕ್ಕರೆ ಕಾರ್ಖಾನೆ ಯಾವಾಗ ಬಂದ್ ಆಗುತ್ತದೆಯೋ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ, ಡಿಸಿಸಿ ಬ್ಯಾಂಕ್ ಸಹ ಅವನತಿ ಅಂಚಿನಲ್ಲಿದ್ದಂತೆ ಕಾಣುತ್ತಿದೆ. ಹೀಗಾಗಿ ನಿರಾಣೆ ಗ್ರೂಪ್ ಬೀದರ್ ಜಿಲ್ಲೆಯ ರೈತರಿಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಲು ದೊಡ್ಡ ಉದ್ಯಮ ಸ್ಥಾಪಿಸುವ ಜರೂರಿ ಇದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ರಾಜೇಶ್ವರ ಶಿವಾಚಾರ್ಯರು, ಡಾಕ್ಟರ್ ಬಸವಲಿಂಗ ಪಟ್ಟಿದ್ದೇವರು ಮತ್ತು ರಘುನಾಥರಾವ್ ಮಲ್ಕಾಪುರಿ ಅವರು, ಹನುಮಂತ್ ನಿರಾಣಿ ಸಾಹೇಬರು, MLC ಅವರು, ಪ್ರಕಾಶ್ ಖಂಡ್ರೆ ಅವರು, ಮಾನ್ಯ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮತ್ತು ಬೂಡಾ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ನಾವು ಒಂದಿರಬೇಕು, ಜೊತೆಗೆ ಚಂದ ಇರಬೇಕಂತ ಈ ಪ್ರೀತಿ ಸ್ಫೂರ್ತಿ ಇರಬೇಕು. ಓಕೆ, ಧನ್ಯವಾದಗಳು. 70ನೇ ಶಾಖೆಯನ್ನು ಬೀದರ್ ನಗರದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅಮೃತ ಹಸ್ತದಿಂದ ಈಗಾಗಲೇ ಉದ್ಘಾಟನೆಗೊಂಡಿದೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಭಾಳ ದಿವಸದಿಂದ ಇಲ್ಲೊಂದು ಶಾಖೆ ಆಗಬೇಕು, ಆರ್ಥಿಕ ಸಂಸ್ಥೆಯಲ್ಲಿ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಶೈಲೇಂದ್ರ ಬೆಲ್ದಾಳೆ ಶಾಸಕರು ಮುರುಗೇಶ್ ಅಣ್ಣವ್ರಿಗೆ ಕಳೆದ 2 ವರ್ಷದಿಂದ ಹೇಳ್ತಾ ಇದ್ದರು. ಅವರು ಹಾಗೆ ಮಾಡೋಣ ಅನ್ಕೋತಾ ಇಲ್ಲಿವರೆಗೂ ಬಂತು. ಕಡೆಗೆ ಭಾಳಷ್ಟು ಜನ ಪ್ರಕಾಶ್ ಅಣ್ಣವರು ಎಲ್ಲರೂ ಸೇರಿ ನೀವು ಬೇಗ ನಮ್ಮಲ್ಲಿ ಒಂದು ಶಾಖೆ ಪ್ರಾರಂಭ ಮಾಡಿರಿ ಅಂತೇಳಿ ಬಿಲ್ಡಿಂಗ್ ಕೂಡ ನೋಡಿ ನಾವು ಕಟ್ಟಡ ನೋಡಿದ್ದೀವಿ, ನೀವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಹೇಳಿದಾಗ ಭಾಳಷ್ಟು ಸಂತೋಷದಿಂದ ಇವತ್ತು ಮುರುಗೇಶಣ್ಣ ನಿರಾಣಿ ಅವರು, ನಮ್ಮ ನಿರಾಣಿ ಪರಿವಾರ ಇವತ್ತು ಅವರೆಲ್ಲರ ಮಾತಿಗೆ ನಾವು ಪ್ರೀತಿಯಿಂದ ಇವತ್ತು ಶಾಖೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ. ಭಾಳ ಸಂತೋಷ ಅನ್ನಿಸ್ತದೆ. ದೈವ ಲೀಲೆಯೋ ಕಾಣೆ, ಕರ್ಮ ಜಾಲವೋ ಕಾಣೆ, ಅದು ನಮ್ಮ ಬುದ್ಧಿ ಆಚೆಗಿನ ಮಾತು, ಪ್ರೀತಿ ಎಂಬ ವಸ್ತು ಭವದಲ್ಲಿದೆ ಎಂಬುದು ಮನಗಂಡ ಮಾತು ಅಂತಕ್ಕಂಥ ಮಾತನ್ನು ಮಧುರ ಚಂದ್ರು ಒಂದು ಕಡೆ ಹೇಳ್ಕೊಂಬರ್ತಾರೆ. ನನಗೆ ಕೂತಾಗ ನೆನಪಾಗ್ತಾ ಇತ್ತು. ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂದ್ರೆ, ಬೀದರದ ಈ ಮಹಾಜನತೆ ನೀವೆಲ್ಲರೂ ಹಿರಿಯರೇನಿದ್ದೀರಿ, ನಿರಾಣಿ ಕುಟುಂಬದ ಮೇಲೆ ಎಂಥ ಪ್ರೀತಿಯನ್ನು ಇಟ್ಕೊಂಡಿರತ್ತಂದ್ರೆ ಅದು ನಮಗೆಲ್ಲರಿಗೂ ಗೋಚರಿಸಿದಾಗ ಈಗ ಅನಿಸ್ತದ. ಇಷ್ಟು ದೊಡ್ಡ ಹಾರ ಹಾಕಿ ಇಟ್ಟು ಪ್ರೀತಿಯಿಂದ ಇವತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿ ಅಪ್ಪಾರನ್ನು ಕೂಡ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇಡೀ MRN ಪರಿವಾರ ನಿಮ್ಗೆ ಎಷ್ಟು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಪರಿಶ್ರಮ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ ಸಾಧಿಸಬಹುದು ಅನ್ನಲಿಕ್ಕೆ ನಿರಾಣಿಯವರ ಕುಟುಂಬನೇ ಇದಕ್ಕೆ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅಂಥ ನಿರಾಣಿ ಕುಟುಂಬ ಇವತ್ತು ಸಣ್ಣ ಇದರಿಂದ ಪ್ರಾರಂಭ ಮಾಡಿ ಗಂಗಾ ನದಿ ಹುಟ್ಟುವಾಗ ಸಣ್ಣದಾಗೆ ಹುಟ್ಟುತ್ತದೆ, ಮುಂದೆ ಬೃಹತ್ತಾಕಾರವಾಗಿ ಅದು ರೂಪ ತಾಳ್ತದೆ. ಅಂಥದ್ದನ್ನು ಸಾಧಿಸಿರುವಂಥ ನಿರಾಣಿ ಕುಟುಂಬ ಇಲ್ಲಿ ಬೀದರ್ ಜಿಲ್ಲೆ ಶಾಖೆ ಯಶಸ್ವಿಯಾಗಿ ನಡೀಲಿ, ಇಲ್ಲಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿ. ಈ ಭಾಗದ ರೈತರು, ಯಾಕಂದರೆ ನಾವು ಯಾರು ದುಃಖಿರ್ತಿರ್ತಾರ, ಯಾರಿಲ್ಲ, ಯಾರು ಝಾಡು ಮಾಡೋರು, ಬಟ್ಟೆ ನೇಯೋರು ಮತ್ತು ಸಣ್ಣ ಬುಟ್ಟಿ ನೇಯೋರು, ಇಂಥ ಸಣ್ಣ ಕುಟುಂಬಗಳಿಗೂ ನೀವು ಸಾಲವನ್ನು ಕೊಟ್ಟು ಆ ರೈತರ ಕಣ್ಣೀರನ್ನು ಒರೆಸಿದ್ರೆ, ಆ ಕಾರ್ಮಿಕರ ಕಣ್ಣೀರನ್ನು ಒರೆಸಿದ್ರೆ ನಿಜವಾದ ಬ್ಯಾಂಕಿನ ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೀನಿ. ಅಂಥ ಕಾರ್ಯ ತಾವೆಲ್ಲ ಮಾಡ್ರಿ ಅಂತ ಹೇಳಿ ಇದರಲ್ಲಿ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಅವರ 70ನೇ ಬ್ರಾಂಚ್ ಇದು, ಅವರ ಬ್ಯಾಂಕಿನ ಇದು 70ನೇ ಬ್ರಾಂಚನ್ನು ಬೀದರ್ನ ಉದ್ಘಾಟನೆ ಮಾಡಿದ್ದಾರೆ. ನಮ್ಮೆಲ್ಲರೂ ಸೌಭಾಗ್ಯ ಅಂತ ಭಾವಿಸ್ತೀನಿ. ಪರಮ ಪೂಜ್ಯರ ಆಶೀರ್ವಾದ, ಬಸವಣ್ಣನವರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆ, ಬಸವಣ್ಣನವರ ಕಾಯಕ ಸ್ಥಳ ಬೀದರ್ ಜಿಲ್ಲೆ ಬಸವ ಕಲ್ಯಾಣ, ಬಸವಣ್ಣನವರ ಮೋಕ್ಷ ಸ್ಥಾನ ಅಖಂಡ ಬಿಜಾಪುರ ಜಿಲ್ಲೆ, ಇಂದಿನ ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮ. ಅಂದ್ರೆ ಇವತ್ತಿನ ಬಸವಣ್ಣನವರ ಜನ್ಮಸ್ಥಳದಿಂದ ಐಕ್ಯ ಸ್ಥಳದಿಂದ ಬಂದು
ಬಸವಣ್ಣವರ ಕಾಯಕ ಭೂಮಿನಲ್ಲಿ ಅವರ 70ನೇ ಒಂದೇನು ಸಹಕಾರಿ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದಾರೆ. ಪರಮ ಪೂಜ್ಯರ ಒಂದು ಹಸ್ತಗಳಿಂದ ಇವತ್ತು ಉದ್ಘಾಟನೆ ಆಗಿದೆ. ಈ ಒಂದು ಬ್ಯಾಂಕು ನಮ್ಮ ಭಾಗದ ರೈತರಿಗೆ ತುಂಬ ಅನುಕೂಲ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರ ಜವಾಬ್ದಾರಿಯನ್ನು ನಮ್ಮ ಸಹೋದರ ಶೈಲೇಂದ್ರ ಬೆಲ್ದಾಳೆ ಅವರು ವಹಿಸ್ಕೊಂಡಿದ್ದಾರೆ. ನಾವು ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಈ ಬ್ಯಾಂಕಿನ ಮುಖಾಂತರ ಬರೋ ದಿನಗಳಲ್ಲಿ ರೈತಾಪಿ ಜನಗಳಿಗೆ, ವ್ಯಾಪಾರಿ ಜನಗಳಿಗೆ, ಭಾಳ ಜನ ವ್ಯಾಪಾರಸ್ಥರು ಕೂತಾರೆ, ಮತ್ತೆ ಎಲ್ಲ ಪ್ರಮೋಟರ್ಸು ಏನು ಸಾಮಾನ್ಯ ಜನರು ಮಾಡಿಲ್ಲ. ನೀವು ಒಂದು ವಿಜಯ ಏನದ, ಕ್ರೆಡಿಟ್ ಏನದ, ಈ ಒಂದು ಸಹಕಾರಿ ಬ್ಯಾಂಕ್ ಏನದ 40,000ರಿಂದ 50,000 ಕೋಟಿ ವ್ಯವಹಾರ ಏನದ ಮಾಡೋಂಥ ಬ್ಯಾಂಕ್ ಬೀದರ್ ಜಿಲ್ಲೆಯಲ್ಲಿ ಬರಬೇಕಂತ ನಮ್ಮದು ಭಾಳಷ್ಟು ಪ್ರಯತ್ನ ಇತ್ತು. ಈ ಬ್ಯಾಂಕ್ ಬಂದು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ನಮ್ದೇನದ ಎಲ್ಲ ತಾಲೂಕಾಗೂ, ಪ್ರತಿಯೊಂದು ತಾಲೂಕಾಗೂ ತಮ್ಮದು ಬ್ಯಾಂಕ್ ಬರಬೇಕಂತ ಅಣ್ಣವ್ರ ಬಲ್ಲೂ ನಾನು ವಿನಂತಿ ಮಾಡೀನಿ, ನಿಮಗೂ ಮಾಡ್ತಾ ಇದ್ದೀನಿ. ಈ ಥರ ಏನದ 45,000 ಕೋಟಿ ಏನೋ ವ್ಯವಹಾರ ಮಾಡೋಂಥ ಬ್ಯಾಂಕ್ ಬಂದ್ರೆ ನಿಮ್ಮಲ್ಲಿ ಹಣನೂ ಇರ್ತದೆ. ನಮ್ಮ ಜನ ಯಾರೂ ಮುಡ್ಸ್ಕೊಂಬರಿಲ್ಲ ಬೀದರ್ ಜಿಲ್ಲೆಯಲ್ಲಿ ಬೇಕಾದ್ರೆ ಹನುಮಂತರಾವ್ ನಿರಾಣಿಯವರು ಎದುರು ಮಾತಾಡ್ಬೋದು ಏನರ, ಆದರೆ ಯಾರೂ ರೊಕ್ಕ ಮುನ್ಸ್ಕೊಂಬ ಜನ ಇಲ್ಲ. ಇಲ್ಲೆಲ್ಲರೂ ಏನದ ಒಳ್ಳೆ ಕೆಲಸ ಮಾಡೋರು, ಬಸವಣ್ಣ ಕರ್ಮ ಭೂಮಿ, ಇಲ್ಲಿ ಕಾಯಕ್ಕೆ ಮ್ಯಾಗ ಭಾಳಷ್ಟು ಮಹತ್ವ ಕೊಟ್ಟು ಕೆಲಸ ಮಾಡೋ ಜನ ಇದ್ದಾರೆ. ಈಗಾಗಲೇ ನಮ್ಮಲ್ಲಿ ಕೂಡ ಬಹಳಷ್ಟು ರೈತರು ಕಬ್ಬು ಬೆಳೀತಾ ಇದ್ದಾರೆ. ಆದರೂ ಕೂಡ ಕಬ್ಬು ಬೆಳೆದ್ರೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಏನು ತಮ್ಮ ನಿರಾಣಿ ಶುಗರ್ಸ್ ಅಂತ ಎಲ್ಲ ಕಡೆ ಹಾಕಿದ್ರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಆಗ್ತಾರೆ ಅಂತಂದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದಂತ ನಾನು ವೇದಿಕೆ ಮುಖಾಂತರ ತಮ್ಮ ಹತ್ರ ಮನವಿ ಮಾಡ್ತೀನಿ. ಈಗಾಗಲೇ ತಾವು ನೋಡಿ ನಮ್ಮಲ್ಲಿ ಹೆಚ್ಚಿಗೆ ಕಬ್ಬು ಆಗಿ ನಮ್ಮ ಬೇರೆ ರಾಜ್ಯಗಳಿಗೆ ಇವತ್ತು ಮಹಾರಾಷ್ಟ್ರ, ತೆಲಂಗಾಣ ಆ ಕಡೆ ಕೂಡ ಸಾಗಿಸ್ತಾ ಇದ್ದಾರೆ ನಮ್ಮ ರೈತರು. ಇವತ್ತು ನಮ್ಮ ಏನು ಮಾಮೂರು ಕೂಡ ಫ್ಯಾಕ್ಟ್ರಿ ಹಾಕಿದ್ದಾರೆ ನಮ್ಮದು, ಅಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಆದರೂ ಕೂಡ ಅದ್ರ ಬಗ್ಗೆ ಮಾಮೂರಿಗೆಲ್ಲ ಕೂಡ ಗೊತ್ತಿದೆ. ಇವತ್ತು ನಮ್ಮ BSSK ಕಾರ್ಯಕ್ರಮ ಕೂಡ ಪುನರಾರಂಭ ಮಾಡಬೇಕಂತ ಈಗಾಗಲೇ ನಾವು ಭಾಳಷ್ಟು ಸರ್ತಿ ಸರ್ಕಾರ ಮ್ಯಾಗ ಒತ್ತಡ ಹೇಳಿದಾಗೆ ಮೊನ್ನೆನೂ ಕೂಡ ಎಲ್ಲರ ಒಟ್ಟಿಗೆ ಬೇಸಿಸ್ ಮ್ಯಾಗ ಲೀಸ್ ಕೊಡ್ತಂಥ ಕಾರ್ಯ ಮಾಡೋಣ ಅಂತ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರು ಕೂಡ ಹೇಳಿದ್ದಾರೆ. ಈ ಬ್ಯಾಂಕಲ್ಲಿ ಯಾಕಂದ್ರೆ 40,000 ಕೋಟಿ ವಹಿವಾಟಿದೆ. ಬ್ಯಾಂಕಿನ 40,000 ಕೋಟಿ, ಸುಮಾರು ಒಂದು 600 ಕೋಟಿ ಠೇವಣಿ ಇದೆ, ಏನು ಡಿಪಾಸಿಟ್ ಅಂತ್ರಿ. ಇನ್ನವರು 3,000 ಕೋಟಿ ಠೇವಣಿದು ಉದ್ದೇಶ ಇದೆ. ಅದಕ್ಕೆ ಎಲ್ಲ ತಾಲೂಕದಲ್ಲಿ 70ನೇದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದು. ಈ ಕೆಲವು ಬೆಳಿಗ್ಗೆ ಬಾಲ್ಕಿಯ ಕೆಲವರು ಪ್ರಕಾಶ್ ಖಂಡ್ರೆ ಸಾಹೇಬರ ಸಂಬಂಧಿಕರೆಲ್ಲ ಬಂದಿದ್ರು ಬಾಲ್ಕಿಗೂ ತೆಗಿಬೇಕಂತ. ಮತ್ತು ಈಗ ಹುಮ್ನವ್ ನಮ್ಮ ಶಾಸಕರು ಕೇಳಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಜಿಲ್ಲೆಯಲ್ಲಿ ಪೊಟೆನ್ಷಿಯಲ್ ಇದೆ, ಇಲ್ಲಂತಿಲ್ಲ. ಮತ್ತು ನಮ್ಮ ಕೃಷಿಯೇತರ ಚಟುವಟಿಕೆ ಭಾಳಷ್ಟು ನಾವು ನಿರ್ಭರಿದ್ದೀವಿ. ಕಬ್ಬಿದೆ, ಸೋಯಾ ಬೀಜ ಇದೆ, ತೊಗರಿ ಇದೆ, ಭಾಳಷ್ಟು ವ್ಯವಸಾಯ ಮಾಡೋಂಥ ಜಮೀನುಗಳು ನಮ್ಮಲ್ಲಿದೆ. ಈ ಶುಗರ್ ಫ್ಯಾಕ್ಟ್ರಿದ ಅವರು ಕಬ್ಬು ಹಾಕ್ತಾರ, ಅದು ಕೊಡ್ತಾರ, ಅದು ಎರಡನೇ ಪ್ರಶ್ನೆ. ಬಟ್ ನಮ್ಮ ರೈತರಿಗೆ ಬಿ ಲೋನ್ ಸಿಗಬೇಕು, ಯಾವ ರೀತಿ ಅನುಕೂಲ ಆಗಬೇಕು, ರೈತರು ಸದೃಢ ಆಗಬೇಕು, ಇದು ನಮ್ಮೆಲ್ಲರೂ ಬಯಕೆ ಇದೆ. ನಾವ್ರವ್ರಿಗೆ BSSK ಫ್ಯಾಕ್ಟ್ರಿ ತಗೋಂತ ಭಾಳ ದಿನ ಹಿಡಿದು ನಿರಾಣಿ ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ಹಳೆ ಫ್ಯಾಕ್ಟ್ರಿ ತೊಗೊಂಡ್ರೆ ತೊಂದರೆ ಆಗ್ತದ, ಮತ್ತಾವ್ದ್ರ ಹೊಸದೇ ಏನಾರ ನೋಡರಿ ಡಾಕ್ಟರ್ ಅಂತಂದು ಭಾಳ ಸಲ ನಮ್ಗೆ ಹೇಳಿ. ನಾವು ಸಿದ್ದು ಪಾಟೀಲ್ ಕೂಡ 2 ಸಲ ಹೋಗಿದ್ವಿ ಅವ್ರ ಬಲ್ಲಿ, ನಿರಾಣಿಯವ್ರ ಬಲ್ಲಿ. ಹೊಸ ಫ್ಯಾಕ್ಟ್ರಿನೇ ಮಾಡಿರಿ, ಹಳೆ ಫ್ಯಾಕ್ಟ್ರಿ ಈಗಿನ ಟೆಕ್ನಾಲಜಿಗೆ ಆಗಿನ ಟೆಕ್ನಾಲಜಿಗೆ ಭಾಳ ಫರಕ್ ಅದ. ಈ ಜಗತ್ತದಲ್ಲಿ ಅಯೋಗ್ಯ ಪುರುಷ ಅಂತ ಯಾರೂ ಇಲ್ಲ. ಅವನಿಗೆ ಯೋಗ್ಯವಾಗಿರತಕ್ಕಂಥ ಮಾರ್ಗದರ್ಶನ, ಯೋಗ್ಯವಾಗಿರತಕ್ಕಂಥ ದಿಶ ತೋರಿಸ್ತಕ್ಕಂಥ ಇವರು ವ್ಯಕ್ತಿಗಳ ಸಿಕ್ಕಿದ್ರೆ ಏನೇ ಬೇಕಾಗಿದ್ದನ್ನು ಕ್ರಾಂತಿ ಮಾಡಲಿಕ್ಕೆ ಸಾಧ್ಯದ ಅಂತ ಈ ಮಾತು ಇವತ್ತಿನ ದಿವಸ ನಿರಾಣಿ ಸಂಸ್ಥೆಗೆ ಇದು ಪ್ರಸ್ತುತ ಅಂತ ನಾನು ಹೇಳ್ತೀನಿ. ಯಾಕಂದರೆ 400 ಎಕರೆಯಲ್ಲಿ ಇದ್ದಂಥ ಕಬ್ಬು ಫ್ಯಾಕ್ಟ್ರಿಗೆ ಹೋಗಿಲ್ಲ ಅಂತ ಸ್ವತಃ ಫ್ಯಾಕ್ಟ್ರಿನೇ ಯಾವಾಗ ನಿರ್ಮಾಣ ಆಗ್ತದ, ಇದು ಕೆಚ್ಚು, ಇದು ಸಂಘರ್ಷದ ಬದುಕು. ಅಂತಹ ಒಂದು ವ್ಯವಸ್ಥೆಯಲ್ಲಿ ತಾವು ಬಂದಿದ್ರಿ. ಒಳ್ಳೆಯ ರೀತಿಯಿಂದ 70ನೇ ಶಾಖೆ ಪ್ರಾರಂಭ ಮಾಡಿದ್ರಿ. ತಾಲೂಕಾ ಮಟ್ಟದಲ್ಲಿ ತಮ್ಮದೆಲ್ಲ ಶಾಖೆಗಳು ಬರಲಿ. ಬೀದರ್ ಜಿಲ್ಲೆಯ DCC ಬ್ಯಾಂಕು ಮುಗ್ಗಟ್ಟಾಗಿದೆ, ರೋಗಗ್ರಸ್ತ ಆಗಿದೆ, ಕ್ಷೀಣಿಸ್ತಾ ಇದೆ ಅಂತ ತಿಳ್ಕೊಂಡು ನೀವೇನು ಘಬರಿಸ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಭಾಳ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ. ಮಾರ್ಚ್ 1ರಂದು ಜಿಲ್ಲಾಡಳಿತದ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಸಮಾರಂಭವನ್ನು ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಚರಣೆ ಮಾಡಲಾಗುತ್ತಿದೆ. ಆದ್ದರಿಂದ ಜಿಲ್ಲೆಯ ಜನತೆ ಯಾವುದೇ ಜಾತಿ, ಮತ, ಪಂಥಗಳ ಹಾಗೂ ಪಕ್ಷಭೇದವಿಲ್ಲದೆ ಪ್ರತಿಯೊಬ್ಬರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮಾಜಿ ಸಚಿವರು ಹಾಗೂ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವದ ಸಮಿತಿಯ ಅಧ್ಯಕ್ಷರಾದ
ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ತಿಳಿಸಿದ್ದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಜಿಲ್ಲೆಯಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದ್ದು, ಇದೀಗ 3 ವರ್ಷಗಳಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಈ ಜಯಂತಿ ಉತ್ಸವದಲ್ಲಿ ಜಿಲ್ಲೆಯ ಮಠಾಧೀಶರು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಜಿಲ್ಲೆಯ ಎಲ್ಲ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜಕೀಯ ಧುರೀಣರು, ಸಮಾಜದ ಗಣ್ಯರು, ಸಾಹಿತಿಗಳು, ಕಲಾವಿದರು, ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಪಾಲ್ಗೊಳ್ಳುತ್ತಿದ್ದಾರೆ. ಆದ್ದರಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಜಶೇಖರ್ ಪಾಟೀಲ್ ಅವರು ಕೋರಿದ್ದರು. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಹಾಗೂ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ, ಮಾರ್ಚ್ 1ರಂದು ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬೆಳಗ್ಗೆ 9 ಗಂಟೆಗೆ ನಗರದ ಗಣೇಶ್ ಮೈದಾನದಿಂದ ಮೆರವಣಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಆರಂಭವಾಗಿ ಹರಳೆಯ ವೃತ್ತ, ಶಿವಾಜಿ ವೃತ್ತ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಜನರಲ್ ಕರಿಯಪ್ಪ ವೃತ್ತ ಮಾರ್ಗವಾಗಿ ರಂಗಮಂದಿರಕ್ಕೆ ತಲುಪಲಿದೆ. ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆ, ವಿಶೇಷ ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅತಿಥಿ ಗಣ್ಯರ ನುಡಿಗಳು ಹಾಗೂ ಸಮಾರೋಪ ಸಮಾರಂಭ ಜರುಗಲಿದೆ. ಆದ್ದರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಗಂಗಾಧರ್ ಶಾಸ್ತ್ರಿ, ಅಂಬರೀಶ್ ಸ್ವಾಮಿ, ಮಲ್ಲಿಕಾರ್ಜುನ್ ಶೆಟ್ಟಿ, ಶ್ರೀಕಾಂತ್ ಸ್ವಾಮಿ ಜೋಲ್ಪುರ್, ಅಬ್ದುಲ್ ಮನ್ನಾನ್ ಸೇಠ್, ವೈಜನಾಥ್ ಯನಗುಂದಿ, ರೇವಣಸಿದ್ದಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನನ್ನನ್ನು ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಗೌರವಾಧ್ಯಕ್ಷನಾಗಿ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಶ್ರೀಗಳ ಒಂದು ನೇತೃತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ. ನಾನೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬರ್ತಕ್ಕಂಥ 1ನೇ ತಾರೀಕು ಈ ಒಂದು ರೇಣುಕಾಚಾರ್ಯ ಜಯಂತಿ ಭಾಳ ಅದ್ಧೂರಿಯಾಗಿ ಆಗಬೇಕು. ಕಳೆದ 6 ವರ್ಷಗಳಿಂದ ಈ ಒಂದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರ ವತಿಯಿಂದ ಸುಮಾರು 3 ವರ್ಷದಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಜಯಂತಿ ನಡೀತಾ ಇದೆ. ನಾವು ಹುಮ್ನಾಬಾದ್ ಪಟ್ಟಣದಲ್ಲಿ ಕೂಡ ಪ್ರತಿ ವರ್ಷ ಮಾಡ್ತೀವಿ. ಇವತ್ತೆಲ್ಲ ಶ್ರೀಗಳು ಸೇರಿ ಏನು ಗೌರವ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದಾರ. ಇವತ್ತು ರಜನೀಶ್ ವಾಲಿಯವರಿಗೂ ಕೂಡ ಏನಿದು ಮೆರವಣಿಗೆ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಕೂಡ ಮಾಡಿದಾರ. ನಾನು ಎಲ್ಲರಿಗೂ ಕೂಡ ಅಪೀಲ್ ಮಾಡ್ತೀನಿ, ಬರ್ತಕ್ಕಂಥ 1ನೇ ತಾರೀಕು ಎಲ್ಲ ಜನ ಈ ಒಂದು ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ, ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡೋಣ. ಎಲ್ಲ ರಾಜಕೀಯ ಧುರೀಣರು, ಮಠಾಧೀಶರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಬೇರೆ ಬೇರೆ ವಿಧಾನ ಪರಿಷತ್ತಿನ ಸದಸ್ಯರು ಇರ್ಬೋದು, ಅನೇಕ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಗಂಟೆಗೆ ಹರಳೆಯ ಸರ್ಕಲ್, ಶಿವಾಜಿ ಸರ್ಕಲ್, ಬಸವೇಶ್ವರ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್, ಕರಿಯಪ್ಪ ಸರ್ಕಲ್ ಆಗಿ ರಂಗಮಂದಿರಕ್ಕೆ 12 ಗಂಟೆಗೆ ಬರುತ್ತದೆ. ಅದರಿಂದ ಜಿಲ್ಲೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾರೆ. ಸಮಿತಿ ಇದೆ, ಆಹಾರ ಸಮಿತಿ ಇದೆ, ಮತ್ತು ಎಲ್ಲ ಸ್ಟೇಜ್ ಸಮಿತಿ ಇದೆ ಸರ್, ಎಲ್ಲ ಹೆಸರು ಕೊಟ್ಟಿದೆ ಸರ್. ಈ ಹಿಂದೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮೂಲಕ ಕುರಿಗಾಹಿಗಳ ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿತ್ತು. ಆದರೆ ಫೆಬ್ರವರಿ 23ರಂದು ಸರ್ಕಾರವು ಕುರಿಗಾಹಿಗಳಿಗೆ ಒದಗಿಸುವ ವಿವಿಧ ಸೌಲಭ್ಯಗಳ ಆಯ್ಕೆ ಸಮಿತಿಗೆ ಆಯಾ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇದರಿಂದ ಕುರಿಗಾಹಿಗಳ ಸಂಘಗಳಿಗೆ ಹಾಗೂ ಫಲಾನುಭವಿಗಳಿಗೆ ಅನ್ಯಾಯವಾಗುವ ಸಂಭವವೇ ಹೆಚ್ಚು. ಆದ್ದರಿಂದ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನ ಕೈಬಿಡಬೇಕೆಂದು ಕುರಿ ಮತ್ತು ಮೇಕೆ ಮಹಾಮಂಡಲದ ರಾಜ್ಯ ನಿರ್ದೇಶಕ ಪಂಡಿತ್ ರಾವ್ ಚಿದ್ರೆ ತಿಳಿಸಿದ್ದರು. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿ ದೇವರಾಜ್ ಅರಸ್ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 11 ನಿಗಮಗಳಿವೆ. ಜೊತೆಗೆ ಬಂಜಾರ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ
ನಿಗಮ. ಈ 15 ನಿಗಮಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರೇ ಅಧ್ಯಕ್ಷರಾಗಿದ್ದರು ಎಂದು ಪಂಡಿತ್ ರಾವ್ ಚಿದ್ರಿ ತಿಳಿಸಿದ್ದರು. ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಕಳೆದ ಕೆಲವು ದಿವಸಗಳ ಹಿಂದೆ ಸರ್ಕಾರ ಆಯಾ ಕ್ಷೇತ್ರದ ಶಾಸಕರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಶಾಸಕರು ತಮ್ಮ ಕಾರ್ಯಕರ್ತರ ಮೂಲಕ ಅಥವಾ ಮುಖಂಡರ ಮೂಲಕ ಅನ್ಯರಿಗೆ ಜವಾಬ್ದಾರಿ ಒಪ್ಪಿಸುತ್ತಾರೆ. ಹೀಗಿರುವಾಗ ನಿಜವಾದ ಕುರಿಗಾಹಿಗಳಿಗೆ, ಕುರಿಗಾಹಿ ಸಂಘ ಸಂಸ್ಥೆಗಳ ಫಲಾನುಭವಿಗಳಿಗೆ ಸೌಲಭ್ಯ ಸಿಗುವುದು ವಿರಳ. ಆದ್ದರಿಂದ ಕೂಡಲೇ ಆಯ್ಕೆ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಶಾಸಕರನ್ನ ಕೈಬಿಟ್ಟು ಈ ಹಿಂದಿನಂತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿ ಕುರಿಗಾಹಿಗಳಿಗೆ ಸೌಲಭ್ಯ ಒದಗಿಸುವಂತೆ ಪಂಡಿತ್ ರಾವ್ ಚಿದ್ರಿ ತಿಳಿಸಿದ್ದರು. ರಾಜ್ಯದಲ್ಲಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಒಟ್ಟು 800 ಕುರಿ ಮತ್ತು ಮೇಕೆ ಸಹಕಾರ ಸಂಘಗಳಿವೆ. ಕುರಿ ಮತ್ತು ಮೇಕೆ ಮಹಾಮಂಡಳ ಅಡಿಯಲ್ಲಿ 400 ಸಹಕಾರ ಸಂಘಗಳು ಹಾಗೂ ಷೇರುದಾರರಿದ್ದಾರೆ. 1,50,00,000 ಕುರಿ ಹಾಗೂ ಮೇಕೆಗಳಿವೆ. 2 ಸಂಘ ಸೇರಿ 1,25,000 ಸದಸ್ಯರಿದ್ದಾರೆ. ಅವುಗಳಿಗೆ ನಿಗಮದ ವತಿಯಿಂದಲೇ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಔಷಧ, ಶಾಮಿಯಾನ, ಬ್ಯಾಟರಿ, ಸಾಲಸೌಲಭ್ಯ, ಕುರಿ ಸಂಘಗಳಿಗೆ 5 ಲಕ್ಷ ಸಹಾಯಧನ, ಕುರಿಗಾಹಿಗಳಿಗೆ ಗುರುತಿನ ಚೀಟಿ, ಸತ್ತ ಕುರಿಗಳಿಗೆ ಪರಿಹಾರವನ್ನು ಆಯಾ ಕುರಿಗಾಹಿ ಸಂಘಗಳ ಮೂಲಕ ದೃಢೀಕರಣ ಪತ್ರ ತೆಗೆದುಕೊಂಡು ಸೌಲಭ್ಯ ನೀಡುತ್ತಿದ್ದರು. ಈ ಎಲ್ಲ ಮಾಹಿತಿ ಶಾಸಕರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಬಾರದೆಂಬುದು ನಮ್ಮ ಅಭಿಪ್ರಾಯ. ಒಂದು ವೇಳೆ ಶಾಸಕರನ್ನೇ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸುವುದಾದರೆ ಈ ಮೇಲಿನ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಶಾಸಕರು ಕುರಿಗಾಹಿ ಸಂಘಗಳಿಗೆ ದೃಢೀಕರಣ ಪತ್ರ ತೆಗೆದುಕೊಂಡು ಸೌಲಭ್ಯಗಳನ್ನು ಒದಗಿಸಬೇಕೆಂದು ಚಿದ್ರಿ ಸಿಎಂ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕುರಿಗಾಹಿಗಳ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಕುರಿ ಮತ್ತು ಮೇಕೆ ಸಂಘಗಳ ಹಾಗೂ ಮಹಾಮಂಡಲ ಪದಾಧಿಕಾರಿಗಳ ಸಭೆ ಕರೆದು ಇದರ ಸಾಧಕ ಬಾಧಕ ಕುರಿತು ಚರ್ಚಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ಪಂಡಿತ್ ರಾವ್ ಚಿದ್ರಿ ತಿಳಿಸಿದ್ದರು. ಕರ್ನಾಟಕ ಸಹಕಾರ ಉಣ್ಣೆ ಕೈಮಗ್ಗ ಮತ್ತು ನೇಕಾರರ ಮಹಾಮಂಡಳ ಚಳಕೇರಿಯ ನಿರ್ದೇಶಕ ಶಿವರಾಜ್ ಮಲೇಶಿ ಮಾತನಾಡಿ, ಸುಮಾರು 777 ಜನರಿಗೆ ವರ್ಷಕ್ಕೆ 800 ಕೋಟಿ ಅನುದಾನ ಕೊಡಬೇಕೆಂಬ ನಿಯಮವಿದೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿಯೇ 40 ಕುರಿ ಸಂಘಗಳಿವೆ. ಅವುಗಳಲ್ಲಿ 38 ಸಂಘಗಳಿಗೆ ಕೊಡುತ್ತಾರೆ. ಉಳಿದ 2 ಸಂಘಗಳಿಗೆ ಮುಂದಿನ ವರ್ಷ ಆಯ್ಕೆ ಮಾಡುತ್ತಾರೆ. ಈ ಎಲ್ಲ ಮಾಹಿತಿ ಕೇವಲ ಅಧಿಕಾರಿಗಳ ಹತ್ತಿರವಿದೆ. ಶಾಸಕರಿಗೆ ಈ ಆಯ್ಕೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಜವಾಬ್ದಾರಿ ನೀಡಿದ್ದಾಗ ಮಾಹಿತಿ ಕೊರತೆಯಿಂದ ನಿಜವಾದ ಕುರಿಗಾಹಿ ಫಲಾನುಭವಿಗಳಿಗೆ ಅನ್ಯಾಯವಾಗುವ ಸಂಭವವಿದೆ. ಆದ್ದರಿಂದ ಶಾಸಕರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವುದಾದರೆ ಸಮಗ್ರ ಮಾಹಿತಿ ಪಡೆದು ಕೇವಲ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ನೀಡಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಪ್ರಮುಖರಾದ ಚಂದ್ರಕಾಂತ್ ನೇಳ್ಗೆ, ಲೋಕೇಶ್ ಜಬಾಡೆ, ಅಮೃತ್ ಬಗ್ಗೆ, ಶ್ಯಾಮರಾವ್ ರಕ್ಷಾಳ್, ಅಶೋಕ್ ಹಳೆಂಬೂರ್, ಶ್ರೀನಿವಾಸ್ ಮೇತ್ರೆ, ಬಾಲಾಜಿ ಜಬಾಡೆ, ನರ್ಸಿಂಗ್ ಸೋನಾಳ್, ಸಂಜು ಕುಮಾರ್ ಆಲೂರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಂಬೇಡ್ಕರ್ ನಿಗಮ, ಆದಿಜಾಂಬವ ನಿಗಮ, ಇವು 4 ನಿಗಮದಲ್ಲಿ ಕುರಿಗಳು ಸಾಲ ಕೊಡ್ತಕ್ಕಂಥದ್ದು ಯೋಜನೆ ಇವರು 1 ವರ್ಷದಿಂದ ಜಾರಿ ತಂದಾರೆ. ಮೊದಲು ಇವ್ರಿಗೆ ಬೇರೆ ಬೇರೆ ಸಾಲ ಕೊಡ್ತಾರೆ, ಕುರಿನೂ ಕೊಡ್ತಾ ಇದ್ದಾರೆ ಈ 4 ನಿಗಮದಾಗ. ಆ 4 ನಿಗಮಕ್ಕೆ ಶಿವನೇ ಅಧ್ಯಕ್ಷ ಇದ್ದಾನೆ. ಇವತ್ತು ಬಿ ಜಿಲ್ಲಾ ಪಂಚಾಯತ್ ಶಿವನೇ ಅಧ್ಯಕ್ಷ ಇದ್ದಾನೆ. ಅದ್ರ ಜೊತೆಗೆ ಹಿಂದುಳಿದ ದೇವರಾಜ ಅರಸ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ 10 ನಿಗಮಗಳಿದ್ದಾವೆ, ಆಯಾ ಸಣ್ಣ ಸಮಾಜದ್ದು. ಅದರಲ್ಲಿ ಸಿಗ್ತಕ್ಕಂಥ ಸಾಲಕ್ಕೆಲ್ಲಕ ಜಿಲ್ಲಾ ಪಂಚಾಯತ್ ಶಿವರೇ ಅಧ್ಯಕ್ಷಿದ್ದಾರೆ. ಈ 4 ನಿಗಮ ಭೋವಿ, ವಡ್ರ ಮತ್ತು ಆದಿಜಾಂಬಾವ್ ಹಿಡ್ಕೊಂಡು ದೇವರಾಜ ಅರಸಲ ಬರ್ತವೆ. ಹಿಂದುಳಿದ್ರಲ್ಲಿ 10 ನಿಗಮಗಳಿವೆ, ಅದ್ರ ಪಟ್ಟಿನೇ ಇದೆ. ಅವಕ್ಕೆಲ್ಲಕ ಆಯ್ಕೆ ಸಮಿತಿದು ಶಿವನೇ ಇವತ್ತು ಬಿ ಒಂದೇ ಒಂದು ನಮ್ಮ ಕುರಿ ನಿಗಮದ ಮಾತ್ರ ಈ ಶಾಸಕರಿಗೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟಾಗ ನಮ್ಮ ಕುರಿಗಾರರಿಗೆ ತಲುಪೋದಿಲ್ಲ ಅಂತಕ್ಕಂಥ ನಮ್ಮ ಭಾವನೆ. 24 MLಗಳಿಗೆ ಅವ್ರು ಯಾರಿಗೆ ಹಂಚ್ತಾರೆ ಅಂತಂದರೆ MLಗಳ ಜೊತೆ ಯಾರಿರ್ತಾರೆ, ಆತ್ಮೀಯರು ಯಾಗಿರ್ತಾರೆ, ಅಥವಾ SC/ST ಅಂತ ಒಂದು ವೇಳೆ MLಗಳಿದ್ರೆ ಅವ್ರು ಬಂದು ಬಳಗದವ್ರಿಗೆ ಹಂಚ್ತಾರೆ. ಜನರಲ್ MLಗಳಿದ್ದಾಗ ಅವ್ರಿಗೆ ಹತ್ತಿರದಲ್ಲಿ ಇರೋರು ಆತ್ಮೀಯರಿಗೆ ಹಂಚ್ತಾರೆ ಅಥವಾ ಅವ್ರ ಸ್ನೇಹಿತರಿಗೆ ಹಂಚ್ತಾರೆ. ಇಂಥದ್ದು ಕೆಲಸ ಆಗಿ ಹೋಗುತ್ತೆ. ಇಲ್ಲಿವರೆಗೂ ಸೊಸೈಟಿಗಳಿಗೆ ಏನು ಹಂಚ್ಕೊಂಡು ಬರ್ತಿದ್ರು ನಿಗಮದವರು, ಅದು ತಪ್ಪು ಹೋಗುತ್ತೆ. ಆಮೇಲೆ ನಮ್ಮ ಸೊಸೈಟಿ ಒಂದು 800 ಸುಮಾರು 800 ಏನು ಸೊಸೈಟಿಗಳಿವೆಯಲ್ಲ, ಆ ಒಂದೊಂದು ಸೊಸೈಟಿಗೆ ಒಂದೊಂದು ಫಲಾನುಭವಿಗಾದರೂ ಸಿಗ್ತಿತ್ತು. ನಮ್ಮಲ್ಲಿ ಸರಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 800 ಸೊಸೈಟಿ ನಿಗಮದಲ್ಲಿ ನೋಂದಣಿಯಾಗಿದೆ.
ಬೀದರ್ ನಗರದ ಬ್ರಿಮ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ರೋಗಿಗಳಿಗೆ ತೊಂದರೆ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಇಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಆಸ್ಪತ್ರೆಯ ಶೌಚಾಲಯಗಳಿಗೆ ಬೀಗ ಹಾಕಿರುವುದು, ಔಷಧಿಗಳನ್ನು ಖಾಸಗಿ ಅಂಗಡಿಗಳಿಂದ ತರಲು ಸೂಚಿಸುವುದು, ರಕ್ತ ಪರೀಕ್ಷೆಗಳನ್ನು ಹೊರಗಿನ ಲ್ಯಾಬ್ಗೆ ಕಳುಹಿಸುವುದು, ಸಿಬ್ಬಂದಿ ಮತ್ತು ವೈದ್ಯರು ಸಮಯಕ್ಕೆ ಹಾಜರಾಗದಿರುವುದು ಸೇರಿದಂತೆ ಹಲವು ಗಂಭೀರ ಆರೋಪಗಳನ್ನು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಹಾಗೂ ಹೆರಿಗೆಗೆ ಬರುವ ಮಹಿಳೆಯರ ಕುಟುಂಬದಿಂದ ಹಣದ ಬೇಡಿಕೆ ಇಡಲಾಗುತ್ತಿದೆ ಎಂಬುದು ದೂರಿನಲ್ಲಿ ಸೇರಿದೆ. ಐಸಿಯು ಘಟಕದ ವೈದ್ಯರಾದ ಶಿವಕುಮಾರ್ ಪಾಟೀಲ್ ವಿರುದ್ಧವೂ ದುರ್ವರ್ತನೆ ಆರೋಪ ಮಾಡಲಾಗಿದೆ. ಈ ಕುರಿತು ಈಗಾಗಲೇ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ದರೂ ಕ್ರಮ ಕೈಗೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸುನೀಲ್ ಎಂಎಸ್, ಜಿಲ್ಲಾಧ್ಯಕ್ಷರು ವಿಲ್ಸನ್ ದೊಡ್ಮನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಕೇಶ್ ಡಿ, ಪರಮೇಶ್ ರಾಜಗಿರ, ಸಚಿನ್ ಕಲಾಲ್, ಗುರುದಾಸ್ ಅಮ್ಮದಾಲ್ಪಾಡ, ಶಿವಕುಮಾರ್ ರೆಡ್ಡಿ ಸೇರಿದಂತೆ ಕನ್ನಡಪರ ಸಂಘಟನೆ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ ಕರ್ನಾಟಕ ನ್ಯಾಯ ಬೇಕು. ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೇಳಿಧಿಕಾರ, ಭ್ರಷ್ಟಾಧಿಕಾರಿಗಳ ವಿರುದ್ಧ ಹೇಳಿಧಿಕಾರ. ಇಲ್ಲಿದೊಂದೇ ಅಲ್ಲ, ರಾಜ್ಯದ 31 ಜಿಲ್ಲೆಗಳ ವಿಚಾರ ಕೂಡ ಆಗಿದೆ. ಇದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರ ಅವರು ನೀಡಿರ್ತಕ್ಕಂಥ ಅಧಿಓಲೆಯ ಸಾಫ್ಟ್ವೇರು ಅಪ್ಗ್ರೇಡೇಷನು ಅಥವಾ ಅದರ ಬದಲಾವಣೆ ಹಲವಾರು ತೊಂದರೆಗಳಿಗೆ ದಾರಿಯಾಗಿದೆ. ಕೆಲವೊಂದು ವರ್ಗದಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತಿತ್ತು ಅಂತಂದರೆ ಇನ್ನು ಕೆಲವೊಂದು ವರ್ಗದಲ್ಲಿ ಇಲ್ಲವೇ ಇಲ್ಲ. ಇವತ್ತಿನ ದಿನ ಬಡವ್ರ ಬಗ್ಗರು ತನ್ನ ಆಸ್ತಿಯನ್ನು ಬೇರೆಯವ್ರಿಗೆ ಅಡವಿಟ್ಟು ಕೂಡ ಅದರ ಒಂದು ಮದುವೆ ಮುಂಚೆ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಸರ್ಕಾರನೂ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನದಿಂದ ದುರಾಡಳಿತ ನಡೆಸ್ತಾ ಇದೆ. ಆ ಭಾಗ್ಯ ಈ ಭಾಗ್ಯ ನೆಟ್ಟಿಗೆ ಮಾಡೋದು ಕೊಡೋದ್ರ ಬದಲು ಅಟ್ಲೀಸ್ಟು ಇಂಥದನ್ನು ಸರಿ ಮಾಡಿ ಜನಗಳಿಗೆ ಒಂದು ಬದಲಾವಣೆ ದಾರಿಗೆ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಏನು ಬೀದರ್ ಜಿಲ್ಲೆನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇವತ್ತಿನ ದಿನ ಪ್ರಾರಂಭ ಇದು ಆರಂಭ. ನೇರವಾಗಿ ನಾವು ನಮ್ಮ ಒಂದು ವೇದಿಕೆಯಿಂದ ತಮ್ಮಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ, ನಮ್ಮ ಮಾಧ್ಯಮ ಮಿತ್ರರಿಂದ. ಇದೇ ನೀವು ಮುಂದುವರಿಸಿದ್ದೇ ಆಯಿತು ಅಂತಂದರೆ ಒಂದು ಮರಣ ಪತ್ರಕ್ಕೂ ನೀವು 200 ರೂಪಾಯಿ ಲಂಚ ಬೇಡ್ತೀರಾ ಅಂತಂದರೆ ನಾಚಿಕೆ ಆಗಬೇಕ್ರಿ ನಿಮ್ಮ ಜನ್ಮಕ್ಕೆ. 40-50 ಸಾವಿರ ಸಂಬಳ ತಗೋತೀರಾ ಫ್ಯಾನ್ ಕೆಳಗಡೆ ಕುತ್ಕೊಂಡು. ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದೀರಾ, ಇಲ್ಲ ಕನ್ನಡಕ ಹಾಕೊಂಡು ನನಗೇನೋ ಕಣ್ಣೆ ಕಾಣ್ತಿಲ್ಲ ಅಂತ ಕೂತಿದ್ದೀರಾ. ನಾಚಿಕೆ ಬೇಕ್ರಿ ನಿಮ್ಗಳಿಗೆ ರೀ. ನಿಮ್ಮ ಜನ್ಮಕ್ಕೆ ಏನ್ರಿ ಲಂಚ ತಿಂದು ಉದ್ಧಾರ ಆಗೋದು? ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಎಸಗಲು ಸಹಕಾರ ನೀಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ವರದಯ್ಯಸ್ವಾಮಿ ಗಾದ್ಗಿ ಒತ್ತಾಯಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಹಾಲಿ ಪಿಡಿಒ ಶ್ರೀಧರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಂತೋಷ್ ತಂದೆ ರಾಮಶೆಟ್ಟಿ ಮಾಮನ್ಕೇರಿ ಅವರಿಗೆ 2018ರಿಂದ 2022ರವರೆಗೆ ಅಂದರೆ ಸತತ 4 ವರ್ಷಗಳ ಕಾಲ SDAA ಬಯೋಮೆಟ್ರಿಕ್ ಥಂಬ್ಗೆ ಅವಕಾಶ ನೀಡಿದ್ದಲ್ಲದೆ ಅವರಿಗೆ ಗುತ್ತಿಗೆ ಟೆಂಡರ್ ನೀಡುವ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿದ್ದಾರೆ ಎಂದು ಆರೋಪಿಸಿದ್ದರು. ಈ ಹಿಂದೆ ತಾನು 3-4 ಬಾರಿ ತಾಲೂಕು ಪಂಚಾಯತ್ ಇಒ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಬದಲಿಗೆ ಅವರಿಗೆ ಬೆಂಗಳೂರು ಆಯುಕ್ತಾಶ್ರಯದಲ್ಲಿ ವರ್ಗಾವಣೆ ಮಾಡಲಾಯಿತು. ಇದನ್ನು ಮನಗಂಡು ತಾನು 14 ಜನವರಿ 2025ರಂದು ಕರ್ನಾಟಕ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೆ. ಈ ತಿಂಗಳ 10ರಂದು ಲೋಕಾಯುಕ್ತ ಕಚೇರಿಯಲ್ಲಿ FIR ದಾಖಲಾಗಿ ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದರು.
ಈ ಹಿಂದೆ ಅವರು 4 ವರ್ಷದ ಅವಧಿಯಲ್ಲಿ ನಮೂನೆ 9, ನಮೂನೆ 11A ಹಾಗೂ ನಮೂನೆ 11B ಖಾತಾಗಳು ನೀಡಿದ್ದು ಒಟ್ಟು 12,500 ಖಾತಾ ನೀಡಿರುತ್ತಾರೆ. ಪ್ರತಿ ಲೇಔಟ್ ಖಾತೆಗೆ ತಲಾ 3,100ರಂತೆ ಅಲ್ಲದೆ ಮೋಟೇಷನ್ ಮಾಡಲು ತಲಾ 5,100 ಮತ್ತು ಸಾಮಾನ್ಯ ಮನೆಗಳ ಮೋಟೇಷನ್ ಮಾಡಲು 2,100ರಂತೆ ಹಣ ಪಡೆದು ಅದನ್ನು ಗ್ರಾಮ ಪಂಚಾಯತ್ ಖಾತೆಗೆ ಜಮಾ ಮಾಡದೆ ಸ್ವಂತಿಕೆ ಬಳಸಿಕೊಂಡು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಎಸಗಿರುತ್ತಾರೆ. ಇದು ಅಂದಾಜು 3.5 ಕೋಟಿಗಳಷ್ಟು ಹಣ ಲಪಟಾಯಿಸಿರುತ್ತಾರೆ ಎಂದು ದೂರಿದ್ದರು. ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5 CA ಸೈಟ್ಗಳು ಮಾರಿರುತ್ತಾರೆ. ಅಂದಾಜು 2 ಕೋಟಿಗಳಷ್ಟು ಹಣ ಕೊಳ್ಳೆ ಹೊಡೆದಿರುವರು. ಹಮಿಲಾಪುರ ಗ್ರಾಮದಲ್ಲಿ ಕಂಟೆಪ್ಪ ತಂದೆ ಕಾಶಿನಾಥ್ ಹಾಗೂ ಅಣವೀರ್ ಕೋಡಂಬಲ್ ಅವರಿಗೆ ಸೇರಿದ ಸೈಟ್ಗಳು ಅವರಿಗೆ ಮಾರುವ ಮೂಲಕ ಸರ್ಕಾರಿ ನಿಯಮ ಗಾಳಿಗೆ ತೂರಿ ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಎಲ್ಲ ಭ್ರಷ್ಟಾಚಾರ ಎಸಗಿದ ಹಿನ್ನೆಲೆಯಲ್ಲಿ ತಾನು ಸಂತೋಷ್ ಮಾಮನ್ಕೇರಿ ಅವರ ಗ್ರಾಮ ಪಂಚಾಯತ್ ಸದಸ್ಯತ್ವ ರದ್ದುಪಡಿಸಬೇಕೆಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ದೂರು ನೀಡಿದ ಕಾರಣ ಅವರ ಸದಸ್ಯತ್ವವನ್ನು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಪೀಠಾಧಿಕಾರಿಗಳು 2025ರ ನವೆಂಬರ್ನಲ್ಲಿ ರದ್ದುಗೊಳಿಸಿ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಆದೇಶಿಸಿದ್ದಾರೆ. ಒಟ್ಟಾರೆ ನೇರ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರುವ ಸಂತೋಷ್ ಕುಮಾರ್ ಮಾಮನ್ಕೇರಿ ಹಾಗೂ ಅದಕ್ಕೆ ಸಾಥ್ ನೀಡಿ ಮಾಮೂಲು ಪಡೆದ PDO ಶ್ರೀಧರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ವರದಯ್ಯಸ್ವಾಮಿ ಗಾದ್ಗೆ ಆಗ್ರಹಿಸಿದ್ದರು. ಅದ್ರ ಕಡೆದು ನಾ ಇಷ್ಟೆಲ್ಲ ಅವ್ಯವಹಾರ ಭಾಳ ಅದ, 5-6 ಕೋಟಿ ಅವ್ಯವಹಾರ ಅದ ಸರ್. ಅವ್ಯವಹಾರ ಅದ, ಅದ್ರ ಕಡೆಯಿಂದ ಇಷ್ಟು ಪ್ರೆಸ್ ಮೀಟ್ ಮಾಡೋದಾಯ್ತು. ಇಷ್ಟೆಲ್ಲ ಹೋರಾಟ ಮಾಡಿದಾಗ ನಂಗೆ ಜಯ ಸಿಕ್ಕ್ಯದ. ಅಂದರೆ ಇದ್ರಾಗ ಏನದ, ಸಂತೋಷ್ ಕುಮಾರ್ ಬಯೋಮೆಟ್ರಿಕ್ ಥಂಬ್ ಮಾಡ್ಕೊಂಡ್ರು. ಅವ್ರ ಮನ್ಯಾಗ 5-6 ಮಂದಿದು ಶೌಚಾಲಯ ಪೇಮೆಂಟ್ ತೊಗೊಂಡ್ರ. ಅವ್ರು ಗುತ್ತೇದಾರ ಲೈಸೆನ್ಸ್ ಇತ್ತು. ಗುತ್ತೇದಾರ ಲೈಸೆನ್ಸ್ದಾಗ ಅವರು ಮೆಂಬರ್ ಆದ್ಮೇಲೆ ಭೀ ಅವ್ರದ್ದು ಲೈಸೆನ್ಸ್ ಇತ್ತು, ಅದ್ರ ಮೇಲೆ ಭೀ ದುಡ್ಡು ಬಂದದ, ಅದು ಭೀ ಕಾಪಿ ಅವನ ಬಳಿ. ಮತ್ತು ಅವರು ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತು, IT ರಿಟರ್ನ್ ಕಟ್ತಾರೆ, BPL ಕಾರ್ಡ್ ಅದ, ಅದನ್ನು ದಾಖಲಾತಿಗಳು ಅವನ ಬಳಿ. ಮತ್ತು ಇವು CA ಸೈಡ್ ಮಾರಿದ್ರು. CA ಸೈಡ್ದಾಗ ಇವ್ರು ವಿಟ್ನೆಸ್ ಅಂತಾರೆ ರೀ. CA ಸೈಡ್ದಾಗ ಯಾರು ಸಾರ್ವಜನಿಕ ವ್ಯಕ್ತಿಗಳು ಬರಲ್ಲ ರೀ. ವಿಟ್ನೆಸ್ ಯಾರು ಇರಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಇರಬೇಕು. ಹೀಗೆಲ್ಲ ಈ ಎಲ್ಲ ಮೂಲ ದಾಖಲಾತಿಗಳು, ದಾಖಲಾತಿ ಪ್ರಕಾರ ನಾನು ಇವತ್ತು ಹೋರಾಟ ಮಾಡಿದೆ. ಹೋರಾಟ ಮಾಡಿದಾಗ ನನಗೆ ಈ 10ನೇ ತಾರೀಕಿಗೆ ಜಯ ಸಿಕ್ಕದು. ಅದ್ರ ಕಡೆ ಲೋಕಾಯುಕ್ತರು ಅವ್ರು FIR ಮಾಡಿ ನನಗೆ ತನಿಖೆ ಮಾಡ್ಯಾರ. ಮೊನ್ನೆ ಸೋಮವಾರ ದಿವಸನ ಲೋಕಾಯುಕ್ತರು ಪೂರಾ ಬೀದರ್ ಗುಲ್ಬರ್ಗ ಅದೆಲ್ಲರೂ ಬಂದು ರೇಡ್ ಮಾಡ್ಯಾರ. ಇನ್ನು PDOಗೆ ಮತ್ತು ಇನ್ನು ಕುಲಕುಶವಾಗಿ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಾಗ ಎಷ್ಟು ಕೋಟಿ ಹಗರಣ ಆಗಿದೆ ಅಂದರೆ ಎಲ್ಲ ಡಿಟೇಲ್ ಆಗಿ ಮಾಹಿತಿ ಬರ್ತದೆ. ಏನು ದುಡ್ಡು ಅವ್ಯವಹಾರ ಆಗಿದೆ, ಆ ದುಡ್ಡು ನಮ್ಮ ಪಂಚಾಯತ್ ಬರಬೇಕು. ಮತ್ತು ಅವು CA ಸೈಡ್ ಏನು ಮಾಡ್ಯಾರ ಇಲ್ಲಿಗಲ್ಲಿ ಪಂಚಾಯತ್ಗೆ ದುಡ್ಡು ಜಮಾ ಮಾಡಿಲ್ಲ, ಅದು CA ಸೈಡ್ ನಮ್ಮ ಪಂಚಾಯತ್ ಹ್ಯಾಂಡ್ ಆಗಬೇಕು. ಅವರು ಎಷ್ಟು ಲೇಔಟ್ ಖಾತೆ ಕೊಟ್ಟರ ಆ ಖಾತಾ ದುಡ್ಡು ಬರಬೇಕು. ಇಬ್ಬರು ಕಲ್ತಿದ್ರೆ ಅವರು ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಮತ್ತು ಶ್ರೀಧರ್ PDO ಇಬ್ಬರೇ ಅವ್ಯಾರು ಮಾಡ್ಯಾರ ಸರ್. ನಾ ಬೇರೆಯವ್ರದ್ದು ನನಗೆ ಅದು ಡಾಕ್ಯುಮೆಂಟ್ಸ್ ಪ್ರಕಾರ ಹೇಳ್ತೀನಿ ರೀ. ನಂಗೆ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡೋಕ್ಕೆ ತಪ್ಪು ಅನಿಸ್ತದೆ. ಅದು ಶ್ರೀಧರು ಮತ್ತು ಸಂತೋಷ್ ಕುಮಾರ್ ಅವ್ರಿಗೇನು ಸಂಬಂಧಪಟ್ಟಿಲ್ಲ ದಾಖಲಾತಿಗಳನ್ನ ತೆಗೆದಿರಿ. ಆ ದಾಖಲಾತಿ ಪ್ರಕಾರನೇ ಮಾತಾಡ್ತೀನಿ. ನಾ ಬೇರೆಯವ್ರ ಮೇಲೆ ಸುಮ್ಮನೆ ಅಪವಾದ ಹೇರಲ್ಲ ಬರಲ್ಲ. ಅವರಿದ್ದರು ಇವರಿದ್ದರು ಅಂತ ನಮಗೆಲ್ಲ ಬರಲ್ಲ. ಮುಂದೆ ಅವ್ರು ತನಿಖೆ ಮಾಡ್ಬೇಕು, ಅವ್ರು ದಾಖಲಾತಿಗಳು ಸಿಕ್ಬೇಕಾ. ಪಂಚಾಯತ್ ಅವರು ಒಂದು ಥೋಡೆ ದಿವಸ ಅಲ್ಲೇ PDO ಅವರು ಲೀವ್ ಮೇಲೆ ಹೋಗಿರಂತ. ಆ ಟೈಮ್ನಾಗ 15-20 ದಿವಸ ಏನೋ ಇವರು ಚಾರ್ಜ್ ಇದ್ದರು ನಂಬಲ್ಲಿ. 2026-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕ ಕುಂಬಾರ ಸಮಾಜ ಅಭಿವೃದ್ಧಿ ನಿಗಮದ ಕನಿಷ್ಠ ರೂಪಾಯಿ 100 ಕೋಟಿ ಅನುದಾನ ಮೀಸಲಿಡುವಂತೆ ಜಿಲ್ಲಾ ಕುಂಬಾರ ಸಮಾಜ ಒತ್ತಾಯಿಸಿದೆ. ಈ ಸಂಬಂಧ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಅವರಿಗೆ ಸಲ್ಲಿಸಿದ್ದರು. ರಾಜ್ಯದಲ್ಲಿ ಸುಮಾರು 25 ಲಕ್ಷ ಜನಸಂಖ್ಯೆ ಇರುವ ಕುಂಬಾರ ಸಮುದಾಯದವರು ಸಮಾಜಕ್ಕೆ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಸಮುದಾಯದ ಅಭಿವೃದ್ಧಿಗಾಗಿ ಹಲವು ಬಾರಿ ಪ್ರತಿಭಟನೆಗಳು ನಡೆಸಿದ್ದರೂ ಸರ್ಕಾರಗಳು ಸ್ಪಂದಿಸುತ್ತಿಲ್ಲ. ಸದ್ಯ 2A ಪ್ರವರ್ಗದಲ್ಲಿ ಇದೆ. 100ಕ್ಕೂ ಅಧಿಕ ಜಾತಿಗಳು ಈ ಪಟ್ಟಿಯಲ್ಲಿದ್ದು ನಮ್ಮ ಜಾತಿಯವರಿಗೆ ಅವಕಾಶಗಳು ಕಡಿಮೆ ಆಗಿವೆ. ಹೀಗಾಗಿ ಸಮಾಜಕ್ಕೆ ವಿಶೇಷ ಮೀಸಲಾತಿ ಕಲ್ಪಿಸಬೇಕು. ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಕುಂಬಾರಿಕೆ ವೃತ್ತಿ ಮಾಡುವವರಿಗೆ ಪ್ರೋತ್ಸಾಹಿಸಿ ಅಗತ್ಯ ನೆರವು ನೀಡಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸಾಮಾಜಿಕ ಸಮಾನತೆಗೆ ಆದ್ಯತೆ ನೀಡುವ ನೀವು ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಮೊತ್ತವನ್ನು ಮೀಸಲಿಟ್ಟು ಬರುವ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಿಸುವ ಮೂಲಕ ಸಮುದಾಯದ ಅಷ್ಟೋತ್ತರಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಕುಂಬಾರ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ ಕನಿಷ್ಠ ರೂಪಾಯಿ 100 ಕೋಟಿ ಅನುದಾನ ನೀಡಬೇಕು. ಸಮುದಾಯದವರಿಗೆ ರಾಜಕೀಯ ಸ್ಥಾನಮಾನ ನೀಡಬೇಕು.
ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸರ್ವಜ್ಞ ಭವನ ನಿರ್ಮಾಣ ಮಾಡಬೇಕು. ಕುಂಬಾರಿಕೆ ಕರಕುಶಲ ಉತ್ಪನ್ನಗಳ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸಬೇಕು. ಪ್ರತಿ ವರ್ಷ ಕುಂಬಾರ ಸಮಾಜದ ವಿಶೇಷ ಸಾಧಕರಿಗೆ ಸರ್ಕಾರವೇ ಸರ್ವಜ್ಞ ಪ್ರಶಸ್ತಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕುಂಬಾರ ಸಮಾಜ ಜಿಲ್ಲಾಧ್ಯಕ್ಷ ವಿಠಲ್ ಕುಂಬಾರ್ ಸೇರಿದಂತೆ ಸಮಾಜದ ಪ್ರಮುಖರಾದ ಬಾಲಾಜಿ ಕುಂಬಾರ್, ಉಮೇಶ್ ನೌಬಾದ್, ಶಿವರಾಜ್ ಕಾಳಶೆಟ್ಟಿ, ಪವನ್ ಕೆ ಆಂದೂರ್, ಪಂಢರಿ ಶ್ರೀಮಂಡಲ್, ಮಲ್ಲಿಕಾರ್ಜುನ್ ಕುಂಬಾರ್, ವೀರೇಶ್ ಬಾಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.